ವೆರಿ ಬಿಗ್ ಬಜೆಟ್ ಸಿನಿಮಾ ಮಾರ್ಟಿನ್ದು. ಹಾಂ ಸರ್. ಈಗ ಅದು ಬಿಡ, ಅದು ಕಣ್ಣು ಮುಂದೆ ನೀವೇ ಕಾಣ್ತಾ ಇದ್ದೀರಲ್ಲ. ಅದರಲ್ಲಿ ಫಸ್ಟ್ ದಿನ ರಾಮ್ ಲಕ್ಷ್ಮಣ್ ಬಂದಿದ್ದ ತಕ್ಷಣ ಬಂದು ಸೆಟ್ಟಲ್ಲಿ ರೌಂಡ್ ಹಾಕ್ಬಿಟ್ಟು ಬಂದು ನನ್ನ ಕೈ ಪಡ್ಕೊಂಡಿದ್ದೆ ಪುಣ್ಯ ಗಣಯ್ಯ. ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಏನಂದರೆ, ಒಂದು 2,000 ಜನ ಕೈದಿಗಳಿರುವಂಥ ಒಂದು ಜೈಲ್ ಸೆಟ್ ಹಾಕಿದ್ದೀವಿ. ಇವಾಗ ಟೆಕ್ನಿಷಿಯನ್ ವ್ಯಾಲ್ಯೂ ಇಲ್ಲೂ ಗೊತ್ತಾಗ್ತಿದೆ. ನಮ್ಮವರು ಇದ್ದಾರೆ ಕನ್ನಡದಲ್ಲೂ, ಯಾಕೆ ಮಾಡಲ್ಲ. 3 to 4 days ಶೂಟು ಸರ್. ಸೆಟ್ ರೆಡಿ ಆದಮೇಲೆ, ಸೆಟ್ ನೋಡಾದ್ಮೇಲೆ 15 ದಿನ ಶೂಟ್ ಹಾಕೊಂಡ್ರು. ಸುದೀಪ್ ಸರ್ದು ಹೆಚ್ಚಿಗೆ ಒಂದು 5-6 ಮಾಡಿ. ಸುದೀಪ್ ಸರ್ದು ಹೆಂಗೆ ಅಂದರೆ, ಅವ್ರು ವೆರಿ ಬಿಗಿನಿಂಗ್ ಸ್ಪರ್ಶ ಆಗಿ ನಾನು ಅಷ್ಟೇ ಬರೆಯದ ಮೌನದ ಕವಿತೆ ಹಾಡಾಯಿತು. ನಾನು ಸ್ಟಾರ್ಟ್ ಮಾಡಿದ್ದು ವೆರಿ ಬಿಗಿನಿಂಗ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೆಜೆಸ್ಟಿಕ್ ನನ್ನ ಅಸ್ಟೆಂಟು. ಸರ್, ಆಮೇಲೆ ವೆರಿ ಬಿಗ್ ಬಜೆಟ್ ಸಿನಿಮಾ ಮಾರ್ಟಿನ್ದು. ಹಾಂ ಸರ್. ಈಗ ಅದು ಬಿಡ, ಅದು ಕಣ್ಣು ಮುಂದೆ ನೀವೇ ಕಾಣ್ತಾ ಇದ್ದೀರಲ್ಲ ನಿಮ್ಮ ವರ್ಕ್. ಮಾರ್ಟಿನಲ್ಲಿ ಏನಂದರೆ ಚಾಲೆಂಜಿಂಗ್ ವರ್ಕ್ ಇತ್ತದು. ಚಾಲೆಂಜಿಂಗ್ ವರ್ಕ್ ಅಂತ ಹೇಳಿದ್ರೆ, ಕಥೆನಲ್ಲಿ ಆ್ಯಕ್ಚುಲಿ ಡ್ಯುಯಲ್ ಕ್ಯಾರೆಕ್ಟ್ರದು. ಒಂದು ಡ್ಯುಯಲ್ ಕ್ಯಾರೆಕ್ಟ್ರಿಗೆ ಬೇಕಾಗಿರೋಂಥ ಸೆಟ್ಸ್ಗಳು ಸಾಕಷ್ಟಿತ್ತು. ಸುಮಾರು ಸಿನಿಮಾ ಫುಲ್ ಸೆಟ್ ಇದೆ ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಏನಂದರೆ, ಒಂದು 2,000 ಜನ ಕೈದಿಗಳಿರುವಂಥ ಒಂದು ಜೈಲ್ ಸೆಟ್ ಹಾಕಿದ್ದೀವಿ. ಅದೊಂದೇ ಅಲ್ಲ, ಎಂಟೈರ್ ಸಿನಿಮಾ ಸೆಟ್ ಇದೆ ಅದರಲ್ಲಿ. ಆ 2,000 ಜನ ಕೈದಿಗಳಿರುವಂಥ ಸೆಟ್ಟು ಇವ್ರು ಆ್ಯಕ್ಚುಲಿ ರಾಮೋಜಿರಾವ್ ಫಿಲ್ಮ್ ಸಿಟಿನಲ್ಲಿ ಒಂದು ಜೈಲ್ ಸೆಟ್ ಇದೆ, ಅಲ್ಲಿ ಮಾಡಬೇಕು ಅಂತ ಇದ್ರು. ಅಲ್ಲಿ ಮಾಡಿದಾಗ ಇವರು ನಂಬರ್ ಆಫ್ ಡೇಸು ಮತ್ತು ಅವ್ರ ಬಜೆಟ್ಟು ಅದೆಲ್ಲ ಲೆಕ್ಕಾಚಾರ ಹಾಕಿದಾಗ ಏನಾಯಿತು, ಅವರು 1.5 CR ವಿತ್ GST ಅಂತ ಏನೋ ಬಂತು ಎಲ್ಲ ಒಂದು. ಸರ್, ಅದೇ ಸೆಟ್ನ ನಾನು ಇಲ್ಲೇ ನಮ್ಮ ಬ್ಯಾಂಗ್ಳೂರಲ್ಲಿ ನಮ್ಮ ಒಂದು ಲೊಕೇಶನಲ್ಲಿ 85-90 lakhs ಮುಗಿಸ್ಕೊಟ್ಟೆ ಸರ್ ನಾನು. ಅದು ಅರ್ಧಕ್ಕರ್ಧ ನಿಮ್ಮ ಬಜೆಟ್. ಅರ್ಧಕ್ಕರ್ಧ ಬಜೆಟ್. ಇಲ್ಲ, ಅವಾಗ ಇವರೆಲ್ಲ ಖುಷಾದರು, ಯಾರು ನಮ್ಮ ಉದಯ್ ಮೆಹ್ತಾ ಸರ್ ಅವರೆಲ್ಲ. ಇಲ್ಲ ರಿಯಲ್. ಆಮೇಲೆ ಅವರು ಸೆಟ್ಟು ಹಾಕೋರ್ಗು ಅದಕ್ಕಿಂತ ಚೆನ್ನಾಗಿ ಬರ್ಬೇಕು ಅಂತಾರೆ. ಆಮೇಲೆ ಹಾಕಿದ್ಮೇಲೆ ಎಲ್ಲ ಎಂಜಾಯ್ ಮಾಡಿದ್ರು. ಅದರಲ್ಲಿ ಫಸ್ಟ್ ದಿನ ಬಂದು ಸೆಟ್ಟೆಲ್ಲ ಬಂದು ಎಲ್ಲ ರೆಡಿಯಾಗಿದೆ, ಎಲ್ಲ ಫಸ್ಟ್ ದಿನ ಬರ್ತಾರೆ. ರಾಮ್ ಲಕ್ಷ್ಮಣ್ ಬಂದಿದ್ದ ತಕ್ಷಣ ಒಳಗಡೆ ಕೂತ್ಕೊಂಡಿದ್ರು. ನಾನು ಒಳಗಡೆ ಕೂತ್ಕೊಂಡಿದ್ದು, ನಾವು ಸೆಟ್ಟಲ್ಲಿ ರೌಂಡ್ ಹಾಕ್ಬಿಟ್ಟು ಬಂದು ನನ್ನ ಕೈ ಮುಗಿದ್ರು ಹಿಂಗೆ. ಏನಕ್ಕೆ ಅಂದರೆ, ಅಷ್ಟು ದೊಡ್ಡ ಒಂದು ಫೈಟ್ ಮಾಸ್ಟರ್ಗಳು ಅವರು. ಎಲ್ಲ ಲ್ಯಾಂಗ್ವೇಜ್ಗಳು ಮಾಡಿದ್ದಾರೆ ಅವರು. ತೆಲುಗು, ತಮಿಳು, ಹಿಂದಿ, ಮಲಯಾಳಮು, ಕನ್ನಡ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿರೋರು. ಅವ್ರು ನೋಡಿದಿರೋಂಥ ಸೆಟ್ಸ್ಗಳೇನಿಲ್ಲ. ಯಾಕಂದ್ರೆ ನಮ್ಮ ಕನ್ನಡದಲ್ಲಿ ಈ ನಡುವೆ ದೊಡ್ಡ ದೊಡ್ಡ ಸೆಟ್ಗಳು, ಬಜೆಟ್ಗಳು, ಅನ್ಲಿಮಿಟ್ ಬಜೆಟ್ಸು ಆಗ್ತಾ ಇರೋದು. ಇಲ್ಲಿ ಇವಾಗ ಟೆಕ್ನಿಷಿಯನ್ ವ್ಯಾಲ್ಯೂ ಇಲ್ಲೂ ಗೊತ್ತಾಗ್ತಿದೆ. ನಮ್ಮವರು ಇದ್ದಾರೆ ಕನ್ನಡದಲ್ಲೂ, ಯಾಕೆ ಮಾಡಲ್ಲ. ಬಜೆಟ್ ಕೊಟ್ಟರೆ ಯಾಕೆ ಆ ಥರ ದೊಡ್ಡ ಸೆಟ್ ಹಾಕಲ್ಲ ಅಂತ. ಹಂಗೆ ಅದೆಲ್ಲ ಮಾಡಿದಾಗ ಆವಾಗ ಅನಿಸ್ತು. ಆಮೇಲೆ ನಾನು ಹೇಳಿದೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಲಾಟ್, ಒಲೆ ಬಾಗುಂದೆ ಚಾನಾ ಬಾಗ್ ಚೇಸಾರು ಮೀರು ನನಗೆ ಅಂತ ಹೇಳಿದ್ರು. ಥ್ಯಾಂಕ್ಸ್ ಸರ್ ಅಂತೇಳಿ ಅವರು ಆ್ಯಕ್ಚುಲಿ ಇದ್ದಿದ್ದದು 3 to 4 days ಶೂಟು ಸರ್. ಸೆಟ್ ರೆಡಿ ಆದಮೇಲೆ, ಸೆಟ್ ನೋಡಾದ್ಮೇಲೆ 15 ದಿನ ಶೂಟ್ ಹಾಕೊಂಡ್ರು. 15 ದಿವಸ ಅಂದರೆ ಬೇರೆ ಪ್ಲಾನ್. ಏನಕ್ಕೆ ಅಂದರೆ, ಬೇರೆ ಕಡೆ ಇದ್ದಿದ್ದಿಲ್ಲ, ಲೀಡ್ ಕೊಟ್ಟು ಜೈಲಲ್ಲೇ ನಡೆಯುವಂಥ ಎಪಿಸೋಡ್ಸು. ಅದೇಕೆಂದರೆ ಒಂದು ಅದಲ್ಲದೆ ನೀವು ಈ ಜೈಲ್ ಫೈಟ್ಗೆ ಲೀಡ್ ಒಂದು ಶವರ್ದೊಂದು ಸೆಟ್ ಹಾಕಿದ್ದೀನಿ ನೋಡಿರ್ಬೇಕು. ಅವರೆಲ್ಲ ಬಂದು ಕೈದಿಗಳೆಲ್ಲ ಸ್ನಾನ ಮಾಡ್ತಾ ಇರ್ತಾರೆ. ಆ್ಯಕ್ಚುಲಿ ಯಾವ ಜೈಲಲ್ಲಿ ಆ ಥರ ಇರಲ್ಲ ಅದು. ಆ್ಯಕ್ಚುಲಿ ಅಂದರೆ ಇರುತ್ತೆ, ಇದು ಫಾಲಿಂಗ್ ಶವರ್ಸ್ ಥರ ಇರಲ್ಲ. ಇರೋದು ಅದನ್ನು ನಾವೇನಾದ್ರು ಅದನ್ನು ಒಂದು ಕ್ರಿಯೇಟ್ ಮಾಡ್ತೀವಿ. ಅಲ್ಲಿಂದ ಸ್ಟಾರ್ಟ್ ಆಗೋದು ಆ ಫೈಟ್ ಲೀಡ್, ಅಲ್ಲಿಂದ ಸ್ಟಾರ್ಟ್ ಆಗೋದು ಇಲ್ಲಿ ಬ್ಯಾರಕ್ಗಳು ಬರ್ತಾರೆ ಈ ಥರ. ಅಲ್ಲಿ ಅದನ್ನು ಕ್ರಿಯೇಟ್ ಮಾಡಿ ಪ್ರತಿಯೊಂದು ನೋಡಿದ್ರೆ ಒಂದು ನಮಗೇನಂದರೆ ಒಂದು ಹಾಲಿವುಡ್ ಸೆಟ್ಸ್ ಥರ ಫೀಲ್ ಆಯಿತು. ಒಂದು ಎವ್ರಿ ಮೂಮೆಂಟ್ಸ್, ಎವ್ರಿ ಸೆಟ್ಸು ಏನಂದರೆ ಡಿಮ್ಯಾಂಡ್ ಮಾಡ್ತಾನೆ ಹೋಯ್ತು, ಒಂದಕ್ಕಿಂತ ಒಂದು. ಆಮೇಲೆ ಈವನ್ ಅವ್ರ ಚೇಂಬರ್ಗಳು, ಅವ್ರು ಕೂತ್ಕೊಳ್ತಾ ಇದ್ದಿದ್ದು ಒಂದು ಇಂಟ್ರಾಗೇಷನ್ನು. ಆಮೇಲೆ ಪಾಕಿಸ್ತಾನದ ಸ್ಟ್ರೀಟು, ಪಾಕಿಸ್ತಾನದಲ್ಲಿ ಗನ್ ಸ್ಟ್ರೀಟು,
ಪಾಕಿಸ್ತಾನದ ಅದೇ ಸರ್, ಅದೇ ಅಲ್ಲೇ ಮಾಡಿದ್ದೆ. ಗನ್ ಸ್ಟ್ಯಾಂಡ್ ಇಲ್ಲ, ನಮ್ಮ ಸ್ಟುಡಿಯೋದಲ್ಲಿ ಮಾಡಿದ್ದು ಇದರಲ್ಲಿ, ಆ ಸ್ಟುಡಿಯೋದಲ್ಲಿ ಮಾಡಿ. ಅದು ಗೊತ್ತೇ ಆಗಲ್ಲ, ಅಲ್ಲಿದ್ದು ಆರ್ಚ್ಗಳ ಥರ ಸ್ಟ್ರಕ್ಚರ್ಗಳು, ನ್ಯಾಚುರಲ್ ಆಗಿದೆ ಸರ್. ಮಸೀದೆಲ್ಲ ಕ್ರಿಯೇಟ್ ಮಾಡಿ ಅಲ್ಲಿ ಆ ಗನ್ಗಳನ್ನೆಲ್ಲ ಹೆಚ್ಚು ಕಮ್ಮಿ 1,500 ಗನ್ಗಳು ರೆಡಿ ಮಾಡಿದ್ವಿ. ಆಮೇಲೆ ಬಾಡಿಗೆಗೆ ಒಂದಷ್ಟು ಚೆನ್ನೈಯಿಂದ ತರಿಸಿದ್ವಿ, ಎಲ್ಲ ತರಿಸಿ ಅಂಗಡಿಗಳಿಗೆಲ್ಲ ಸೆಟಪ್ ಮಾಡಿಸಿ ಎಲ್ಲ ಇದನ್ನು ಮಾಡಿ. ನಿಮ್ಗೆ ಅದು ನಮ್ಮ ಸ್ಟುಡಿಯೋ ಅನ್ನೋದು ಗೊತ್ತೇ ಆಗೋದಿಲ್ಲ ನಿಮ್ಗೆ. ಆ್ಯಕ್ಚುಲಿ ಅದು ಆ್ಯಕ್ಚುಲಿ ಏನು ಅಂದ್ಕೊಳ್ತಾರೆ, ಅದು ಆ್ಯಕ್ಚುಲಿ ಯಾವುದೋ ಪಾಕಿಸ್ತಾನ ಇದು ಮುಸ್ಲಿಂ ಏರಿಯಾ ಇಲ್ಲ ಪಾಕಿಸ್ತಾನದ್ದು ಇದ್ರಲ್ಲಿ ತೆಗೆದಿರೋ ಥರ ಇದೆ. ಅದು ನಮ್ಮ ಸ್ಟುಡಿಯೋದಲ್ಲಿ ಸೆಟ್ ಹಾಕಿದ್ದು ಸರ್. ಒಂದಕ್ಕಿಂತ ಒಂದು ಅದರಲ್ಲಿ ಎಲ್ಲ ಸಿನಿಮಾದಲ್ಲಿ ಹೆಂಗೆ ಅಂದರೆ ಹೆವಿ ಸೆಟ್ಸ್ಗಳು. ನಮಗೇನಂದರೆ ಯಾವತ್ತೂ ಅಷ್ಟೇ ಒಂದು ಸಿನಿಮಾನ ಗುರುತಿಸೋದು, ಟೆಕ್ನಿಷಿಯನ್ ಗುರುತಿಸೋದು ಯಾವಾಗಲೂ ಅಷ್ಟೇ ಕತೆನೇ. ಏಕೆಂದರೆ ಏನೇ ಆಗಲಿ ಕತೆಗೆ ಏನು ಪೂರಕವಾಗಿ ನಾವು ಕೊಡ್ತೀವಿ ಅನ್ನೋದು ಇದಾಗುತ್ತೆ. ಒಬ್ಬರು DOP ಆಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಆರ್ಟ್ ಡೈರೆಕ್ಟ್ರು, ಕಾಸ್ಟ್ಯೂಮ್ ಡಿಸೈನರ್ ಎಲ್ಲನೂ ಅಷ್ಟೇ ಕತೆನ ಏನು ಕೇಳುತ್ತೆ ಆ ಕತೆ ಕಂಟೆಂಟ್ ಮೇಲೆ ಡಿಮ್ಯಾಂಡ್ ಆಗ್ತಾ ಹೋಗುತ್ತೆ. ಈಗ ಸೆಟ್ಸ್ಗಳು ಅಷ್ಟೇ ಕತೆಲಿ ಏನು ಕೇಳುತ್ತೆ. ಅವ್ನು ಜೈಲಿಗೆ ಬಂದ, ಜೈಲಲ್ಲಿ 2,000 ಜನ ಕೈದಿಗಳಿರ್ತಾರೆ ಅಂದಾಗ 2,000 ಜನ ಕೈದಿಗಳು ಸೇರೋ ಅಂಥ ಜೈಲು ಯಾವುದೇ ಶೂಟು ಕೊಡೋಲ್ಲ ನಿಮಗೆ. ಅಷ್ಟು ದೊಡ್ಡ ಬ್ಯಾರಕ್ಗಳಿರಲ್ಲ, ಯಾಕೆಂದರೆ ಬ್ಯಾರಕ್ಗಳಲ್ಲಿ ಇದಿರ್ತದೆ. ಆಮೇಲೆ ನಮಗೆ ಸ್ಟುಡಿಯೋಗಳಿಗೆ ಮಾಡಿರೋ ಇದು ಅಷ್ಟಿರಲ್ಲ. ಹಿಂಗೆ ಅಂದಾಗ 2,000 ಜನ ಇದು ಅಂತ ಹೇಳಿದಾಗ ನಾವು ಅದನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಆ ಥರ ಆ ಸಿನಿಮಾದಲ್ಲಿ ಸಾಕಷ್ಟು ಸೆಟ್ಗಳು ನಡೀತಾ ಹೋಯಿತು. ಪುನೀತ್ ಸರ್ದು ಹುಡುಗರಾಗಿರ್ಬೋದು, ಅದಕ್ಕೆ ಮುಂಚೆ ಅವ್ರದ್ದು ಸಾಕಷ್ಟು ಸಿನಿಮಾಗಳು ಮಾಡಿದ್ದೀವಿ. ಆಂಜನಿ ಪುತ್ರ, ದರ್ಶನ್ ಸಾರ್ದು ಸಾಕಷ್ಟು ಸಿನಿಮಾಗಳು ಅವಾಗಿಂದನೂ ಅವ್ರದ್ದು. ಆಮೇಲೆ ಯಶ್ ಸರ್ದು ವೆರಿ ಬಿಗಿನಿಂಗಿಂದ ಯಾವಾಗ ಅವರು ಗೂಗ್ಲಿ ಅಂತ ಒಂದು ಸಿನಿಮಾ ಬಂತು, ರಾಕಿಗೂ ನಾನು ಆ್ಯಕ್ಚುಲಿ ಒಂದು ಸೆಟ್ ಡಿಸ್ಕಷನ್ಗೆ ಹೋಗಿದ್ದೆ. ಅದಾದಮೇಲೆ ಗೂಗ್ಲಿನಲ್ಲಿ ಎಲ್ಲ ಸಾಂಗ್ಗಳು ನಾನೇ ಹಾಕಿರೋದು. ಯಶ್ ಸರ್ ಸುಮಾರು ಸಿನಿಮಾಗಳಿಗೆ ನಮ್ಮನ್ನ ಇದು ಮಾಡ್ತಾಯಿದ್ರು. ಆಮೇಲೆ ದರ್ಶನ್ ಸರ್ ಅಷ್ಟೇ. ಆಮೇಲೆ ಸುದೀಪ್ ಸರ್ದು ಹೆಚ್ಚು ಕಮ್ಮಿ ಒಂದು 5-6 ಮಾಡಿ. ಸುದೀಪ್ ಸರ್ದು ಹೆಂಗೆ ಅಂದರೆ ಅವ್ರು ವೆರಿ ಬಿಗಿನಿಂಗ್ ಸ್ಪರ್ಶಾಗಿ ನನ್ನ ಅಸ್ಟೆಂಟು, ಸ್ಪರ್ಶಾಗಿ ನನ್ನ ಅಸ್ಟೆಂಟು. ಅವಾಗ ಹೆಚ್ಚು ಕಮ್ಮಿ ಅವಾಗ ಇವರು ನಮ್ಮ ಆರ್ಟ್ ಡೈರೆಕ್ಟ್ರು ಬಂದು ಇಸ್ಮಾಯಿಲ್ ಸರ್, ಅವರು ಅಸ್ಟೆಂಟ್ ಆಗಿದೆ. ಅವಾಗಿಂದ ಮಾಡ್ಕೊಂಡು ಬಂದಿದ್ವಿ. ಆಮೇಲೆ ಮುಸ್ಸಂಜೆ ಮಾತು ಮಾಡಿದೆ, ಅವ್ರದ್ದು ಮುಕುಂದ ಮುರಾರಿ ಮಾಡಿದೆ. ಈಗ ದರ್ಶನ್ ಸರ್ದಂತೂ ಒಂದು ಸುಮಾರು 6-7-8 ಸಿನಿಮಾ ಮಾಡಿದ್ದೀನಿ. ರಾನು ಮಾಡಿದ್ದೀರಾ? ಹೌದೌದು ಹೌದು ಹೌದೌದು. ಬಟ್ ಆ ಸಿಚುವೇಶನ್ ತಕ್ಕ ಹಾಗೆ ಖಂಡಿತ ಕ್ರಿಯೇಟ್ನ ಮಾಡಿಕೊಟ್ಟಿದ್ರಿ ಸರ್. ಹೌದೌದು. ಯಾಕಂದರೆ ದರ್ಶನ್ ಸರ್ದು ನಾನು ಸ್ಟಾರ್ಟ್ ಮಾಡಿದ್ದು ವೆರಿ ಬಿಗಿನಿಂಗ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೆಜೆಸ್ಟಿಕ್ ನನ್ನ ಅಸ್ಟೆಂಟು, ಮೆಜೆಸ್ಟಿಕ್ಗೆ ನೋಡಿ ಎಲ್ಲ ಹೀರೋಗಳದ್ದು ನಾನು ಅಸ್ಟೆಂಟ್ ಎಲ್ಲ ಅಸ್ಟೆಂಟ್ ಮಾಡ್ಕೊಂಡು ಆಮೇಲೆ ಇಂಡಿವಿಜುವಲ್ ಆಗಿದ್ದು. PN ಸತ್ಯ ಡೈರೆಕ್ಟ್ರು, ಇಸ್ಮಾಯಿಲ್ ಸರ್ ಆರ್ಟ್ ಡೈರೆಕ್ಟ್ರು, ನಾನು ಅದಕ್ಕೆ ಅಸ್ಟೆಂಟ್. ಅವಾಗ ಅಸ್ಟೆಂಟ್ ಅಲ್ಲಿಂದ ಬರ್ತಾ ಅದಾದಮೇಲೆ ಒಂದು ಸಣ್ಣ ಪುಟ್ಟ ಸಿನಿಮಾಗಳು ಮಾಡ್ಕೊಂಡ್ಬಂದು ಆಮೇಲೆ ಅವ್ರದ್ದು ಸಾರಥಿ ಮಾಡಿದೆ, ಪೊರ್ಕಿ ಮಾಡಿದೆ, ಕ್ರಾಂತಿ ಮಾಡಿದೆ. ಅದಾದಮೇಲೆ ರಾಬರ್ಟ್ ಮಾಡಿದೆ, ಡೆವಿಲ್ ಮಾಡ್ತಾಯಿದ್ದೀನಿ. ಅದಕ್ಕೆ ಇನ್ನೊಂದು ಮುಂಚೆ ದರ್ಶನ್ ಸರ್ದು ಇನ್ನೊಂದು ಸಿನಿಮಾ ಮಾಡಿದ್ವಿ. ಆಮೇಲೆ ದರ್ಶನ್ ಸರ್ದು ನನಗೆ ಪ್ಯಾಷನೇಟ್ ಸಿನಿಮಾ ಅಂತ ಸಖದ ಮಾಡಿ ರಾಬರ್ಟ್. ನನ್ನ ಆ್ಯಕ್ಚುಲಿ ರಾಬರ್ಟಲ್ಲೂ ನೀವು ನೋಡಿರ್ತೀರ. ರಾಬರ್ಟಲ್ಲೂ ಏನಂದರೆ ಇಂಟ್ರೆಸ್ಟಿಂಗ್ ಸೆಟ್ಸ್ಗಳು. ಇಂಟ್ರೆಸ್ಟಿಂಗ್ ಸೆಟ್ಸ್ ಅಂತ ಏನಂದರೆ ಅಲ್ಲಿ ನಮಗೆ ಒಂದು ನಾನೋ ಒಂದು ವಿಲನ್ ಕ್ಯಾರೆಕ್ಟ್ರು ಇವರು ಇರೋವಂಥದ್ದು. ವಿನೋದ್ ಪ್ರಭಾಕರು ಮತ್ತು ದರ್ಶನ್ ಸಾರು ಮತ್ತು ವಿಲನ್ ಇವರು ಇದ್ದಾರಲ್ಲ ನಾನಾ ಕ್ಯಾರೆಕ್ಟ್ರು. ಅವರು ಟೋಟಲಿ ಏನಂದರೆ ಎಂಟೈರ್ ಸೆಟ್ಟಲ್ಲಿ ವಾಟರ್ ಫ್ಲೋಟ್ ಲೈಟಿಂಗ್ ಇದೆ. ಆ ವಾಟರ್ ಫ್ಲೋಟ್ ಲೈಟಿಂಗ್ ಆ್ಯಕ್ಚುಲಿ ಗೊತ್ತಾಗಲ್ಲ ಅವ್ರಿಗೆ. ಏನು ಅಂದ್ಕೊಳ್ತಾರೆ, ಏನೋ ಲೈಟಿಂಗಲ್ಲಿ ಏನೋ ಇದು ಮಾಡಿರ್ತಾರೆ, ಇಲ್ಲ ಟೆಕ್ನಿಕಲ್ ಏನೋ ಬೇರೆ ಏನೋ ಮಾಡಿದ್ದಾರೆ ಅಂತ. ಆ್ಯಕ್ಚುಲಿ ಏನು ಮಾಡಿದ್ವಿ ಅದಕ್ಕೆ ಅಂತೇಳಿದ್ರೆ ಎಂಟೈರ್ ರೂಮ್ ಸೆಟ್ ಹಾಕ್ಬಿಟ್ಟು ರೂಮ್ ಸೆಟ್ ಮೇಲೆ ಸೀಲಿಂಗ್ನ ಫಿಶ್ ಅಕ್ವೇರಿಯಂ ಥರ ಗ್ಲಾಸ್ದು ಇದನ್ನು ಮಾಡಿ ಸೀಲಿಂಗೇ ಮಾಡಿ ಗ್ಲಾಸ್ದು ಕಂಟೈನರ್ ಮಾಡಿ ಆ ಗ್ಲಾಸ್ ಕಂಟೈನರಲ್ಲಿ ವಾಟರ್ ತುಂಬಿಬಿಟ್ಟು ಬ್ಲೋಯರ್ ಹಾಕಿದ್ದು. ಆ ಬ್ಲೋಯರ್ಗೆ ಈ ಲೈಟ್ ಸೋರ್ಸ್ ನೀವು ಕೊಟ್ಟಾಗ ಏನಾಗುತ್ತೆ, ಇದನ್ನಾದರೆ ಇಡೀ ಸೆಟ್ಟು ವಾಲ್ ಟೆಕ್ಸ್ಚರಲ್ಲಿ ನಿಮಗೆ ವಾಟರ್ ಫ್ಲೋಟ್ ಇರುತ್ತೆ, ವಾಟರ್ ಫ್ಲೋಟು. ಅದು ಇಂಟ್ರೆಸ್ಟಿಂಗ್ ಇದೆಲ್ಲ. ಆಮೇಲೆ ಪ್ರತಿಯೊಂದನ್ನು ಅದರಲ್ಲೂ ಅಷ್ಟೇ ಫ್ರೇಮ್ ಟು ಫ್ರೇಮ್ ಒಂದೊಂದು ಸೆಟ್ ಹಾಕಿದ್ವಿ. ಅದು ಎಕ್ಸ್ಟ್ರಾರ್ನರಿ ನನಗೆ, ಯಾಕಂದರೆ ಎಂಜಾಯ್ ಮಾಡಿದಂಥ ಸಿನಿಮಾ ಹೇಳ್ತಾರೆ ಅದನ್ನು. ಆಮೇಲೆ ಅದಲ್ಲದೆ ಇನ್ನೊಂದು ಸೆಟ್ ಆಗೋದು ಆ್ಯಕ್ಚುಲಿ ಏನಂದರೆ ಒಂದು ಚಾಲೆಂಜಿಂಗ್ ಸೆಟ್. ಅದು ಹೆಂಗೆ ಅಂದರೆ ಅದು ನೋಡೋಕ್ಕೆ ಸಿನಿಮಾದಲ್ಲಿ ಗೊತ್ತಾಗಲ್ಲ. ಆ್ಯಕ್ಚುಲಿ ಸಿನಿಮಾದವ್ರಿಗೆ ಅಷ್ಟೇ ಗೊತ್ತಾಗತ್ತದು. ಈಗ ನಾರ್ಮಲ್ ಆಡಿಯನ್ಸ್ಗೆ ಅದು ಒರಿಜಿನಲೆಲ್ಲ ಲೈವ್ ಶೂಟ್ ಮಾಡಿದ್ದಾರೆ ಅನ್ಕೋತಾರೆ. ಆಮೇಲೆ ಅದರಲ್ಲಿ ಸಾಂಗುಗಳು ನೋಡಿದ್ದೀರಾ, ಎಲ್ಲ ಔಟ್ಡೋರಲ್ಲಿ ಕಣ್ಣು ಹೊಡಿಯೋಕೆ ಸಾಂಗಿಗೆ ಎಲ್ಲ ಕಲರ್, ಬರೀ ಕಲರ್ ಇದನ್ನು ಗ್ಲಾಸ್ಗಳು ಇಟ್ಕೊಂಡು ಮಾಡಿರೋದು ಅದನ್ನು ಅದು ಮಾಡಿದ್ವಿ. ಆಮೇಲೆ ಅದರಲ್ಲಿ ಇನ್ನೊಂದು ಚಾಲೆಂಜಿಂಗ್ ಸೆಟ್ ಏನಂದರೆ ದರ್ಶನ್ ಸಾರು, ವಿನೋದ್ ಪ್ರಭಾಕರ್ ಒಂದು ಮಗುನ ಬಚಾವ್ ಮಾಡೋದಕ್ಕೆ ವಾಟರ್ನಲ್ಲಿ ಕಂಟೈನರ್ ಒಳಗಡೆ ಮುಳುಗ್ತಾ ಇರ್ತಾರೆ.
ಆ್ಯಕ್ಚುಲಿ ಇಬ್ಬರಿಗೂ ಅಂಥ ಸ್ವಿಮ್ಮರ್ಸ್ ಅಂದರೆ ಸ್ವಿಮ್ಮಿಂಗ್ ಗೊತ್ತಿಲ್ಲ ಅವರು ಮುಂಚೆನೇ ಹೇಳಿ ಅವ್ರನ್ನ ಇಟ್ಕೊಂಡು ನಾವು ಹೆಂಗೆ ಮಾಡೋದು ಇದನ್ನು ಆ್ಯಕ್ಚುಲಿ ಏನಂದರೆ ಮುಂಬೈಯಲ್ಲಿ ಮಾಡಬೇಕು. ಮುಂಬೈಯಲ್ಲಿ ಒಂದು ಆ್ಯಕ್ಚುಲಿ ಅಂಡರ್ ವಾಟರ್ ಎಪಿಸೋಡ್ ಶೂಟ್ ಮಾಡೋದಕ್ಕೆ ಅಂತಲೇ ಒಂದು ಎಕ್ವಿಪ್ಮೆಂಟ್ಸ್ಗಳಿದೆ, ಜಾಗ ಇದೆ. ಆಮೇಲೆ ವಿತ್ ಕ್ಯಾಮ್ರಾ, ಅಂಡರ್ ವಾಟರ್ ಶೂಟ್ ಮಾಡೋ ಕ್ಯಾಮು, ಆ ಕ್ರೂ ಎಲ್ಲ ಇದೆ. ಅಲ್ಲಿ ಕೇಳಿದಾಗ ಅವ್ರದ್ದು ಬಜೆಟ್ಟು 1:10. ಆಮೇಲೆ ಅದನ್ನು ಅಲ್ಲಿ ಹೋಗಿ ಮಾಡ್ಕೊಂಬರೋಕ್ಕೆ ಅಷ್ಟು ದುಡ್ಡು ಖರ್ಚಾಗ್ತಾಯಿತ್ತು. ಉಮಾಪತಿಯವ್ರು ಕೇಳಿದ್ರು, ಹೇಳ್ಬಿಟ್ಟು ಆಮೇಲೆ ಏನು ನೆಸಿಟಿ ಇದೆ ಅಂದ್ರೆ ಮಾಡಿ ಹೆಂಗೆ ಅಂತ. ನಾನು ಆಮೇಲೆ ಡಿಸ್ಕಷನಲ್ಲಿ ಕೂತ್ಕೊಂಡಾಗ ತರುಣ್ ಸಾರು, DOP ಸುಧಾಕರು, ಉಮಾಪತಿಯವ್ರನ್ನೆಲ್ಲ ಕುಣಿಸ್ಕೊಂಡು ನಾನು ಹೇಳಿ, ಸರ್ ನನಗೆ ಒಂದೇ ಒಂದು ಅವಕಾಶ ಕೊಡಿ, ನೀವು ಅಲ್ಲೋಗಿ ಅಷ್ಟೊಂದು ಯಾಕೆ ಖರ್ಚು ಮಾಡ್ತೀರಾ,